ಜಗನ್ನಾಥನ ರಥದ ಚಕ್ರ ಒಂದಿನ ಈ ಭೂಮಿ ಮೇಲೆ ಬರೋ ರಭಸಕ್ಕೆ ಇಡೀ ಭೂಮಿ ನಡುಗುತ್ತೆ, ಪ್ರಳಯನ ತರುತ್ತೆ, ಒಂದು ಯುಗದ ಅಂತ್ಯ ಶುರುವಾಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಯುಗ ಯುಗಗಳಿಂದ ಒಂದು ಕತೆ ಕೇಳ್ಕೊಂಡು ಬಂದಿದೆ. ಆ ಕತೆ ಶುರುವಾಗಿದ್ದು ಕುರುಕ್ಷೇತ್ರದ ನೆಲದ ಮೇಲೆ, ಮಹಾಭಾರತ ಯುದ್ಧದ ಕೊನೆ ದಿನ ಕೊಟ್ಟಿದ್ದ ಒಂದು ಶಾಪದಿಂದ. ಆ ಶಾಪ ಕಲಿಯುಗದ ಅಂತ್ಯವನ್ನ ಹೇಳುತ್ತೆ. ಈ ಕತೆ ಆಧಾರಿತದ ಮೇಲೆ ಒಂದು ಚಲನಚಿತ್ರ ಕೂಡ ಬಂದಿದೆ, ಅದನ್ನ ನೀವೆಲ್ಲ ನೋಡಿರ್ತೀರ. ತುಂಬಾ ಜನಗಳಿಗೆ ಇದು ನಿಜವೋ ಸುಳ್ಳು ಅನ್ನೋ ಅನುಮಾನ ಕೂಡ ಇದೆ, ಕೆಲವೊಂದು ಫ್ಯಾನ್ ಥಿಯರೀಸ್ ಕೂಡ ಇದೆ. ಅದರ ಮಧ್ಯೆ ಮಹಾಭಾರತದಲ್ಲಿ ಒಂದು ಅಂಶ ಅಡಗಿದೆ, ಅದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಬರ್ತಿದ್ದಾರೆ ಅವರು, ಶಂಖ ಚಕ್ರ ಗದಾಹರ, ದಶಾವತಾರದ ಕೊನೆಯ ಅವತಾರ ಕಲ್ಕಿ. ತುಂಬಾ ಧರ್ಮಗಳಲ್ಲಿ ಒಂದೊಂದು ಯೋಧ ಕಲಿಯುಗದ ಅಂತ್ಯದಲ್ಲಿ ಬರ್ತಾರೆ ಅನ್ನೋ ಮಾತಿದೆ. ಅಹುದಾ ಮಜ್ದಾ ಯಾರು ಈ ಸೃಷ್ಟಿಯನ್ನ ಮಾಡ್ತಾರೆ, ಎರಡನೇ ಜೀಸಸ್, ಹಾಗೆ ದಶಾವತಾರದ ಕೊನೆಯ ಅವತಾರ ಕಲ್ಕಿ ಅವತಾರ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಇನ್ನೊಂದು ಹೆಸರು ಕೂಡ ಕೇಳಿ ಬರ್ತಿದೆ, ಅವರ ಹೆಸರು ರುದ್ರಚಕ್ರ. ಯಾರಿದು ರುದ್ರಚಕ್ರ? ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಹಾಗೆ ಕಲ್ಕಿ ಅವತಾರ ಹುಟ್ಟೋದ್ರ ಬಗ್ಗೆ ಕೂಡ, ಆ ಜಾಗದ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖ ಇದೆ. ರುದ್ರಚಕ್ರ ಶಂಬಾಲ ನಗರದ ಕೊನೆಯ ರಾಜ ಆಗಿ ಹುಟ್ಟುತ್ತಾರೆ. ಇದೇ ಜಾಗದಲ್ಲಿ ವಿಷ್ಣುನ ಕೊನೆಯ ಅವತಾರ ಆದ ಕಲ್ಕಿ ಕೂಡ ಹುಟ್ಟುತ್ತಾರೆ ಅನ್ನೋದು ತುಂಬಾ ಗ್ರಂಥಗಳಲ್ಲಿ ಬರ್ತಿದೆ. ಶಂಬಾಲನ ಈ ನಗರ ಎಲ್ಲಿದೆ? ಶಂಬಾಲ ನಗರ ಹಿಮಾಲಯದಲ್ಲಿ ಎಲ್ಲೋ ಅಡಗಿದೆ. ಈ ನಗರಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಜ್ಞಾನ ಮತ್ತೆ ನಿಮ್ಮ ಅಂತರ್ಶುದ್ಧಿ ಉಚ್ಚ ಸ್ಥಾನದಲ್ಲಿದ್ದಾಗ ಮಾತ್ರ ಈ ನಗರಕ್ಕೆ ಪ್ರವೇಶ ಇರುತ್ತೆ. ಶಂಬಾಲ ನಗರನ ಕೆಲವೊಬ್ರು ಈ ಭೂಮಿ ಮೇಲೆ ಇಲ್ವೇ ಇಲ್ಲ ಅಂತ ಹೇಳ್ತಾರೆ, ಕೆಲವೊಬ್ರು ಇದನ್ನ ಸ್ವರ್ಗ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ಇದು ಯಾವುದೋ ಎರಡನೇ ಡೈಮೆನ್ಷನಲ್ಲಿ ಇರೋ ಒಂದು ಜಾಗ ಅಂತ ಕೂಡ ಹೇಳ್ತಾರೆ. ಆದರೆ ಯಾವುದು ನಿಜ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ವಾಸಿಸೋರು ಆಧ್ಯಾತ್ಮಿಕವಾಗಿ ಸಾಧನೆಗಳನ್ನ ಮಾಡಿರ್ತಾರೆ. ಈ ಜನರಿಗೆ ಯಾವ ಜಾಗದಲ್ಲಿ ಬೇಕಾದರೂ, ಯಾವ ಸಮಯಕ್ಕೆ ಬೇಕಾದರೂ ಹೋಗುವಂಥ ಶಕ್ತಿ ಇವರಲ್ಲಿರುತ್ತೆ. ಶಂಬಾಲ ನಗರ ಒಂದು ರಹಸ್ಯವಾದ ಜಾಗ ಅಂತ ಬರೀ ಸನಾತನ ಧರ್ಮದಲ್ಲಿ ಮಾತ್ರ ಬರ್ದಿಲ್ಲ, ಇದು ಬುದ್ಧಿಸಂ, ಜೈನಿಸಂ, ಚೈನೀಸ್ ಗ್ರಂಥಗಳಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ. ಶಂಬಾಲ ನಗರವನ್ನ ಒಂದಲ್ಲ 1000 ಹೆಸರಲ್ಲಿ ಕರೀತಾರೆ. ಅದಕ್ಕೆ ಇದನ್ನ ದ ಲ್ಯಾಂಡ್ ಆಫ್ 1000 ನೇಮ್ಸ್ ಅಂತಲೂ ಕೂಡ ಕರೀತಾರೆ. ಎಷ್ಟೋ ರಿಸರ್ಚರ್ಸ್ ಹಿಮಾಲಯದ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ, ಆದರೆ 1%ಗಿನ್ನ ಜಾಸ್ತಿ ಅವ್ರಿಗೆ ತಿಳಿದೇ ಇಲ್ಲ. ಆ ರಹಸ್ಯಗಳಲ್ಲಿ ಒಂದಾಗಿರೋದೇ ಶಂಬಾಲ ನಗರ. ಅಮೇರಿಕನ್ಸಿಂದ ಹಿಡಿದು ಜರ್ಮನ್ಸ್ವರೆಗೂ ಎಲ್ಲರೂ ಕೂಡ ಶಂಬಾಲನ ಹುಡ್ಕೊಂಡು ಬಂದಿದ್ದಾರೆ. ಆದರೆ ಶಂಬಾಲ ಒಂದು ರಹಸ್ಯ ತಾಣವಾಗಿ ಉಳಿದುಕೊಂಡಿದೆ. ಇದು ನನಗಾಗಿರೋ ಪರ್ಸನಲ್ ಎಕ್ಸ್ಪೀರಿಯನ್ಸ್. 3 ವರ್ಷಗಳ ಹಿಂದೆ ಕ್ಲಬ್ ಹೌಸ್ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು. ಆ ಅಪ್ಲಿಕೇಶನಲ್ಲಿ ತುಂಬ ಜನ ಆಧ್ಯಾತ್ಮಿಕವಾಗಿ ಮಾತಾಡೋ ಒಂದು ಗ್ರೂಪ್ ಇತ್ತು. ಆ ಗ್ರೂಪ್ನಲ್ಲಿ ನಾನಿದ್ದಾಗ ಅಲ್ಲಿ ಶಂಬಾಲ ನಗರದ ಬಗ್ಗೆ ತುಂಬ ಚರ್ಚೆಗಳಾಗ್ತಿತ್ತು. ಆ ಚರ್ಚೆಗಳಾಗೋ ಸಮಯದಲ್ಲಿ ಅಲ್ಲಿ ಒಬ್ಬರು ಬರ್ತಾರೆ, ಅವರು ಶಂಬಾಲ ನಗರಕ್ಕೆ ನಾನು ಹೋಗಿದ್ದೀನಿ ಅನ್ನೋದನ್ನ ಕ್ಲೇಮ್ ಮಾಡ್ತಾರೆ. ಆ ವ್ಯಕ್ತಿಗೆ ನೀವಲ್ಲಿ ಹೇಗೆ ಹೋದ್ರಿ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಹಿಮಾಲಯದಲ್ಲಿ ಎಷ್ಟೋ ಸಾಧುಗಳು ಈ ಕೆಲಸಕ್ಕೆ ಇದ್ದಾರೆ. ಆ ಸಾಧುಗಳನ್ನ ನೀವು ಭೇಟಿ ಆದಾಗ ಅವರು ನಿಮಗೆ ಕೆಲವೊಂದು ಪರೀಕ್ಷೆಗಳನ್ನ ಇಡ್ತಾರೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮ್ಮನ್ನು ಶಂಬಾಲ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಅವ್ರು ಹೇಳಿದ್ರು. ಇದು ಯಾವ ಥರ ಪರೀಕ್ಷೆ ಅಂತ ಕೇಳಿದಾಗ ಅದ್ರ ಬಗ್ಗೆ ಅವ್ರು ಆನ್ಸರ್ ಮಾಡಿಲ್ಲ. ಆದರೆ ಆ ಪರೀಕ್ಷೆಯಲ್ಲಿ ಫೇಲ್ ಆದರೆ ತಾವು ಆ ಸಾಧುಗಳನ್ನ ಭೇಟಿಯಾಗಿದ್ದು, ಅವ್ರ ಜೊತೆ ಮಾತಾಡಿದ್ದು, ಈ ಪರೀಕ್ಷೆಗಳ ಬಗ್ಗೆ ನಿಮ್ಗೊಂಚೂರು ಅರಿವೇ ಇರಲ್ವಂತೆ, ಎಲ್ಲ ನೀವು ಮರ್ತೋಗ್ತೀರಾ ಅಂತೆ. ಆ ವ್ಯಕ್ತಿ ಅದು ಹೇಳಾದ್ಮೇಲೆ ಅವ್ರ ಹತ್ರ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕೇಳಕ್ಕೆ ಹೋದಾಗ ಅವರು ಆ ಗ್ರೂಪಿಂದ ಹೊರಟೋಗ್ತಾರೆ. ಆದರೆ ಅವ್ರು ಹೇಳಿದ್ದು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಶಂಬಾಲ ನಗರದಲ್ಲಿ ಏನಿದೆ ಅನ್ನೋ ಪ್ರಶ್ನೆಗೆ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ, ಅಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಆ ಮರ ಅಶ್ವತ್ಥ ಮರ. ಆ ಮರ ಇಡೀ ಶಂಬಾಲದ ಜೀವ ಮರ ಆಗಿದೆ. ಕಲ್ಕಿ ಪುರಾಣದ ಅನುಸಾರ ಕಲ್ಕಿಯ ಅವತಾರ ಇದೇ ಅಶ್ವತ್ಥ ಮರದ ಕೆಳಗಡೆ ಆಗುತ್ತೆ ಅನ್ನೋದು ಪುರಾಣಗಳಲ್ಲಿ ಬರ್ತಿದೆ. ವಿಷ್ಣು ಯಾಸ ಸುಮತಿ ಅನ್ನೋ ದಂಪತಿಗಳಿಗೆ ಕಲ್ಕಿ ಭಗವಾನ್ ಹುಟ್ಟುತ್ತಾರೆ ಅನ್ನೋದು ನಂಬಿಕೆ. ಹಾಗಾದ್ರೆ ಕಲ್ಕಿ ಯಾವಾಗ ಹುಟ್ಟುತ್ತಾರೆ? ಕಲ್ಕಿ ಹುಟ್ಟೋದು ಅಶ್ವಿನಿ ನಕ್ಷತ್ರದಲ್ಲಿ. ಅಶ್ವಿನಿ ನಕ್ಷತ್ರ ಒಂದು ವಿಶೇಷ ಗ್ರಹದಶೆ. ಈ ಗ್ರಹದಶೆ 6000 ವರ್ಷಕ್ಕೆ ಒಮ್ಮೆ ಮಾತ್ರ ಕಾಣುತ್ತೆ. ಆದರೆ ನಮ್ಮ ಜ್ಯೋತಿಷ್ಯದ ಪ್ರಕಾರ ಅಶ್ವಿನಿ ನಕ್ಷತ್ರ ಮೇಷರಾಶಿ ಜೊತೆ ಕಾಣಿಸ್ಕೊಳ್ಳುತ್ತೆ. ಇದು ಹೊಸ ಆರಂಭವನ್ನ ಸೂಚಿಸುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ಕಾಣೋ ಈ ನಕ್ಷತ್ರ ಒಂದು ಶಕ್ತಿಯನ್ನ ಬಿಂಬಿಸುತ್ತೆ. ಈ ನಕ್ಷತ್ರ ಒಂದು ಬಿಳಿಯ ಕುದುರೆ ಹಾಗೆ ಕಾಣುತ್ತೆ. ಬಿಳಿಯ ಕುದುರೆಯನ್ನ ಕಲ್ಕಿ ಪುರಾಣದಲ್ಲಿ ಕಲ್ಕಿಯ ವಾಹನ ಅಂತ ಹೇಳಿದ್ದಾರೆ. ಅದಕ್ಕೆ ಕಲ್ಕಿ ಅವತಾರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ ಅನ್ನೋದು ಕೆಲವರ ನಂಬಿಕೆ. ಆದರೆ ಕಲ್ಕಿ ಪುರಾಣದಲ್ಲಿ ಏನಿದೆ, ಕಲ್ಕಿ ಏಪ್ರಿಲ್ ಮೇ ಮಧ್ಯದಲ್ಲಿ ಹುಟ್ಟುತ್ತಾರೆ ಅನ್ನೋದು.
ಎಷ್ಟೋ ಸಾವಿರ ವರ್ಷಗಳ ಆದಮೇಲೆ ಈ ದಶೆ 12 ತಿಂಗಳಿಗಲ್ಲ 8 ತಿಂಗಳಿಗೆ ಬರುತ್ತೋ ಆಗ ಕಲ್ಕಿ ಅವತಾರದ ಸೂಚನೆ ಬರುತ್ತೆ. ದ್ರೋಣಾಚಾರ್ಯರ ಪುತ್ರ ಮಹಾದೇವನ ಅಂಶ ಅಶ್ವತ್ಥಾಮ ಸ್ವಯಂ ಪುರುಷೋತ್ತಮನೇ ಇವರಿಗೆ ಶಾಪ ಕೊಟ್ಬಿಡ್ತಾರೆ. ನೀವು ಕಲ್ಕಿ ಮೂವಿ ನೋಡೇ ಇರ್ತೀರ. ಅದರಲ್ಲಿ ಅಶ್ವತ್ಥಾಮ ಒಂದು ಮರದ ರಂಬೆಯಿಂದ ಒಂದು ಅಸ್ತ್ರವನ್ನ ತಯಾರು ಮಾಡಿರ್ತಾರೆ. ಇದು ವ್ಯಾಸ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಅರ್ಜುನನನ್ನ ಬಿಟ್ರೆ ಅಶ್ವತ್ಥಾಮನಿಗೆ ಮಾತ್ರ ಬ್ರಹ್ಮಾಸ್ತ್ರದ ಜ್ಞಾನ ಇತ್ತು. ಈ ಯೋಧ ಯಾವುದೇ ವಸ್ತುಗಳನ್ನ ಬ್ರಹ್ಮಾಸ್ತ್ರವಾಗಿ ತಯಾರಿಸುವ ಶಕ್ತಿ ಅವನಲ್ಲಿತ್ತು. ಆದರೆ ಅದೇ ಬ್ರಹ್ಮಾಸ್ತ್ರದಿಂದ ಒಂದು ಮಹಾಪಾಪವನ್ನ ಮಾಡ್ತಾನೆ. ಅದರಿಂದ ಕೃಷ್ಣ ಕ್ರೋಧಿತನಾಗಿ ಅವ್ರಿಗೆ ಒಂದು ಶಾಪ ಕೊಟ್ಬಿಡ್ತಾನೆ. ಅಶ್ವತ್ಥಾಮ, ನಿನಗೆ ಕುಷ್ಠರೋಗ ಬಂದು ಸಾವೇ ಇಲ್ದಿರ ಈ ಭೂಮಿ ಮೇಲೆ ನಡೆದಾಡ್ತೀಯ, ನಿನ್ನ ಸಹಾಯಕ್ಕೆ ಯಾರೂ ಕೂಡ ಬರೋದಿಲ್ಲ ಅಂತ ಹೇಳಿ ಅಶ್ವತ್ಥಾಮನ ಹಣೆಯಲ್ಲಿದ್ದ ಶಿವಮಣಿಯನ್ನ ಕಿತ್ಕೊಂಡ್ಬಿಡ್ತಾರೆ ಕೃಷ್ಣ. ನೀವು ಸಿನಿಮಾದಲ್ಲಿ ಅಶ್ವತ್ಥಾಮನ ನೋಡಿದಾಗ ಅವನ ಹಣೆ ಮೇಲೆ ಗಾಯ ಇರುತ್ತೆ, ಅವನ ಮುಖ ಬೊಬ್ಬೆ ಬಂದಿರುತ್ತೆ. ಆದರೆ ಆ ಮಣಿ ಸಿಕ್ಕ ನಂತರ ಅವರ ಗಾಯ ಎಲ್ಲ ಮಾಯವಾಗುತ್ತೆ, ಅವರು ಬಲಿಷ್ಠವಾಗ್ತಾರೆ. ಅದು ಆ ಮಣಿಯ ಶಕ್ತಿ. ಆ ಮಣಿಯನ್ನ ಶಿವಮಣಿ ಅಂತ ಕರೀತಾರೆ. ಮಹಾದೇವ ಸ್ವಯಂ ಅಶ್ವತ್ಥಾಮನಿಗೆ ವರವಾಗಿ ಕೊಟ್ಟಿದ್ದ ಮಣಿ. ಆ ಮಣಿ ಎಂಥವರನ್ನು ಬೇಕಾದರೂ ಬಲಶಾಲಿ ಮಾಡುತ್ತೆ. ಅಶ್ವತ್ಥಾಮ ಆ ಮಣಿಯನ್ನು ಧರಿಸಿದಾಗ ಯಾವುದೇ ಶಕ್ತಿ ಅಥವಾ ಯಾವುದೇ ಅಸ್ತ್ರ ಅವ್ರನ್ನ ಏನೂ ಮಾಡೋಕ್ಕೆ ಸಾಧ್ಯ ಆಗದು. ಯಾಕಂದ್ರೆ ಆ ಮಣಿಯಲ್ಲಿರೋದು ಪರಮೇಶ್ವರನ 3ನೇ ಕಣ್ಣಲ್ಲಿರೋ ಶಕ್ತಿ. ಅದಕ್ಕೆ ಆ ಮಣಿಯನ್ನು ಧರಿಸಿದ ಅಶ್ವತ್ಥಾಮ ಅಷ್ಟು ಶಕ್ತಿಶಾಲಿ ಯೋಧ ಆಗ್ತಾನೆ. ಆದರೆ ಅಶ್ವತ್ಥಾಮ ನೇರ ಮಹಾದೇವನ ಅಂಶ ಅಂತ ಹೇಳ್ತಾರೆ. ಅಶ್ವತ್ಥಾಮನ ಹಣೆ ಮೇಲಿರೋ ಗೀಟು ಶಿವನ ನಾಮದಂತೆ ಕಾಣುತ್ತೆ. ಗಾಂಡೀವಿಯಾದ ಅರ್ಜುನ ಮಹಾಭಾರತದ ಮಹಾಯೋಧ. ಗಾಂಡೀವಿಯಿಂದ ಎಷ್ಟೋ ಸಾವಿರ ಮಹಾಯೋಧರನ್ನ ಸಂಹಾರ ಮಾಡಿದ್ದಾರೆ ಅರ್ಜುನ. 1,00,000 ಎದುರಾಳಿಗಳಿದ್ರು, 1,00,000 ಅಸ್ತ್ರವಿದ್ರು, ಆ ಎದುರಾಳಿಗಳನ್ನೆಲ್ಲ ಒಂದೇ ಚಿಟಿಕೆಯಲ್ಲಿ ನಾಶ ಮಾಡೋ ಶಕ್ತಿ ಗಾಂಡೀವಿಗಿದೆ. ಗಾಂಡೀವಿನ ಸೃಷ್ಟಿ ಮಾಡಿದ್ದು ಬ್ರಹ್ಮದೇವ. ಇದು ವರುಣದೇವಕ್ಕೆ ಬರುತ್ತೆ. ವರುಣದೇವನಿಂದ ಅಗ್ನಿದೇವನಿಗೆ ಬರುತ್ತೆ. ಅಗ್ನಿದೇವನಿಂದ ಅರ್ಜುನನಿಗೆ ಗಾಂಡೀವಿ ಸಿಗುತ್ತೆ. ಆದರೆ ಒಂದು ದಿನ ಮಹಾಭಾರತದಲ್ಲಿ ಗಾಂಡೀವಿಯಾದ ಅರ್ಜುನನ ಮುಂದೆ ಎದುರಾಳಿಯಾಗಿ ಬಂದಿದ್ದು ಪರಶುರಾಮನ ಶಿಷ್ಯನಾದ ವಿಜಯ ಧನುಸ್ಸನ್ನ ಹಿಡಿದ ದಾನಶೂರ ವೀರ ಅನ್ನಿಸಿಕೊಂಡ ಕರ್ಣ. ಕರ್ಣನ ಕೈಯಲ್ಲಿದ್ದು ಯಾವುದು ಸಾಮಾನ್ಯ ಧನುಸ್ಸಲ್ಲ. ಆ ಧನಸ್ಸು ಸ್ವಯಂ ಮಹಾದೇವನ ಕೈಯಿಂದ ತ್ರಿಪುರಾನ ಧ್ವಂಸ ಮಾಡಿದ್ದಂತಹ ಧನಸ್ಸು. ಪರಶುರಾಮ 21 ಕ್ಷತ್ರಿಯರುಗಳನ್ನ ವಧೆ ಮಾಡಿದ ಧನಸ್ಸು. ಆ ಧನಸ್ಸಿನ ಶಕ್ತಿಯ ಮುಂದೆ ಯಾವುದೇ ಶಕ್ತಿ ನಿಲ್ಲೋದಿಲ್ಲ. ಅದಕ್ಕೆ ಆ ಸಿನಿಮಾದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಿನ್ನ ಮುಂದೆ ನಿಂತಿರೋದು ಸಾಮಾನ್ಯ ಯೋಧನಲ್ಲ, ಅವನ ಹತ್ರ ವಿಜಯ ಧನುಸ್ಸಿದೆ, ಅವನ ರಥ ಬ್ರಹ್ಮ ಕೊಟ್ಟಿದ್ದು, 4 ವೇದಗಳನ್ನ ಆ 4 ಕುದುರೆಗಳು ಬಿಂಬಿಸುತ್ತೆ, ಅವನನ್ನು ತಡೆಯೋದು ಅಸಾಧ್ಯ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಸೂಚನೆ ಕೊಡ್ತಾನೆ. ನೀವು ಕಲ್ಕಿ ಮೂವಿಯನ್ನು ಗಮನಿಸಿದ್ರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಡೈಲಾಗ್ ಬರುತ್ತೆ. ಅದು ಜಗನ್ನಾಥನ ಬಗ್ಗೆ ಇರುತ್ತೆ. ಏನಕ್ಕೆ ಜಗನ್ನಾಥನ ಹೆಸರು ಅಲ್ಲಿ ಬಂತು? ಕಲ್ಕಿ ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಕಲ್ಕಿ ಮತ್ತೆ ಕಲಿಯ ಯುದ್ಧ ಪುರಿ ಜಗನ್ನಾಥನ ಪ್ರದೇಶದಲ್ಲಾಗುತ್ತೆ. ಆ ಸಿನಿಮಾದಲ್ಲಿ ಒಂದು ಪ್ರಾಜೆಕ್ಟ್ ಕೂಡ ನಡೆಯುತ್ತೆ. ಅದರಲ್ಲಿ ಅವರು ಏನೋ ಒಂದು ಸೆರಮ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರೆ. ಆ ಸೆರಮ್ ಒಂದು ಅಂಶವಾಗಿರುತ್ತೆ, ಒಂದು ಶಕ್ತಿಶಾಲಿ ಅಂಶ, ಒಂದು ದಿವ್ಯ ಶಕ್ತಿ ಇರುವಂಥ ಅಂಶ. ಆ ಅಂಶ ಇರೋದು ಪುರಿ ಜಗನ್ನಾಥನದಲ್ಲಿ. ಅದೇ ಬ್ರಹ್ಮ ಪದಾರ್ಥ ಆದ ಶ್ರೀಕೃಷ್ಣನ ಹೃದಯ. ನಿಮ್ಗೇನನ್ಸುತ್ತೆ, ಕಲ್ಕಿ ನಿಜವಾಗ್ಲೂ ಕಲಿಯುಗದ ಅಂತ್ಯದಲ್ಲಿ ಹುಟ್ತಾರ? ಶಂಬಾಲ ನಗರ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತಾ? ಮಹಾಭಾರತದಲ್ಲಿ ಅರ್ಜುನ ಮತ್ತೆ ಕರ್ಣನ ಯುದ್ಧ ಆಗುತ್ತೆ. ಆದರೆ ಕಲಿಯುಗದಲ್ಲಿ ಅವರ ಆಯುಧಗಳ ಮಧ್ಯೆ ಯುದ್ಧ ಆಗುತ್ತೆ. ಹೌದು, ವಿಜಯ ಧನಸ್ಸು ಮತ್ತೆ ಗಾಂಡೀವಿ ಮಧ್ಯ ಯುದ್ಧ ನಡೆಯುತ್ತೆ. ಹಾಗಾದ್ರೆ ಆ ಯುದ್ಧದಲ್ಲಿ ಯಾರ ಆಯುಧ ಗೆಲ್ಲುತ್ತೆ? ಅರ್ಜುನನ ಗಾಂಡೀವಿನ ಅಥವಾ ಕರ್ಣನ ವಿಜಯ ಧನುಸ್ಸ? ನಿಮ್ಗೇನನ್ಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ DXT ಶೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ನ ಒತ್ತಿ, ಹಾಗೆ ಹೆಸರು ದೀಕ್ಷಿತ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ನಿಮ್ಮ ದೀಕ್ಷಿತ್. ಜೈ ಜಗನ್ನಾಥ.